ಈ ರೈಸ್ ಮಿಲ್ಗಳಲ್ಲಿ ಆಗ್ತಾ ಇರುವಂತಹ ಭಾರಿ ಮೋಸ, ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ಬರ್ತಿದ್ದಂಗೆನೆ ನಾವು ಕೆಲವು ಕಡೆ ವಿಚಾರಿಸಿದಾಗ ಈ ಮೋಸ ಆಗ್ತಾ ಇರೋದು ನಮಗೆ ಕಂಡು ಬಂತು. ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕೃಷಿ ಅಧಿಕಾರಿಗಳು, ಜಂಟಿ ನಿರ್ದೇಶಕರು ಮತ್ತೆ ಇನ್ನು ಬೇರೆಯವ್ರ ಹತ್ರ ನಾವು ಮಾತಾಡಿದಾಗ ಅವರು ನಮಗೊಂದು ಪತ್ರ ಕೊಡಿ, ನಾವು ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವು ಇವತ್ತು ಜಂಟಿ ನಿರ್ದೇಶಕರಿಗೂ ಭೇಟಿಯಾಗಿದ್ದೀವಿ, ಆಮೇಲೆ DC ಅವ್ರಿಗೂ ಭೇಟಿಯಾಗ್ಬಿಟ್ಟು ಪತ್ರನ ಕೊಟ್ಬಿಟ್ಟು ಬಂದಿದ್ದೀವಿ. ಇದರಲ್ಲಿ ಏನು ಮೋಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಆಮೇಲೆ ಇಲ್ಲಿನ ರೈತರು ಕೂಡ, ರೈತ ಸಂಘದವರು ಕೂಡ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ರೆ ಎಲ್ಲಾ ರೀತಿಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ, ಅಕ್ರಮ, ಅನ್ಫೇರ್ ಬಿಸ್ನೆಸ್ ಪ್ರಾಕ್ಟೀಸಸ್ ಅಂತ ಏನ್ ಹೇಳ್ತೀವಿ, ಅದು ನಡೀತಾ ಬರ್ತಾ ಇದೆ. ಈಗ ಅದಕ್ಕೆ ರೈತರು ಕೂಡ ಹೊರತಲ್ಲ, ರೈತ ಕ್ಷೇತ್ರ, ಕೃಷಿ ಕ್ಷೇತ್ರ ಕೂಡ ಈ ನಿಟ್ಟಿನಲ್ಲಿ ಇದೇ ಹಾದಿಯಲ್ಲಿ ದಾಪುಗಾಲು ಹಾಕ್ತಾ ಇದೆ. ಆ ನಿಟ್ಟಿನಲ್ಲಿ ಉಡುಪಿಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ರೈಸ್ ಮಿಲ್ಗಳಿಗೆ ರೈತರು ತಾವು ಬೆಳೆದಿರುವಂತಹ ಭತ್ತವನ್ನ ತಗೊಂಡೋಗಿ ಕೊಡ್ತಾ ಇದ್ದಾರೆ. ರೈಸ್ ಮಿಲ್ಗಳ ಪ್ರಮುಖವಾದ ಕೆಲಸ ಇರೋದೇನು ಅಂದ್ರೆ, ಅವರು ಭತ್ತವನ್ನ ಪಡೆದು ಅದನ್ನ ಪ್ರೊಸೆಸ್ ಮಾಡಿ ಅಕ್ಕಿನ ಮಾಡಿಕೊಡುವಂಥದ್ದು. ಅದಕ್ಕೆ ಬೇಕಾಗಿರುವಂತಹ ಮಜೂರಿನ ಪಡೆದುಬಿಟ್ಟು ಅವರು ಅವರ ಬಿಸ್ನೆಸ್ ನಡೆಸಬೇಕಾಗಿರುವಂಥದ್ದು ರೈಸ್ ಮಿಲ್ಗಳು ಮಾಡಬೇಕಾಗಿರೋ ಕೆಲಸ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಕಳೆದ ಹಲವಾರು ವರ್ಷಗಳಿಂದ ರೈಸ್ ಮಿಲ್ಗಳು ರೈತರಿಗೆ ಅಕ್ಕಿನ ವಾಪಸ್ ಕೊಡೋದು ಬಿಟ್ಬಿಟ್ಟು ಅವರು ಒಂದು ಪರ್ಸೆಂಟೇಜ್ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ನಾವು ಕೆಲವು ರೈಸ್ ಮಿಲ್ಗಳಲ್ಲಿ ಕೇಳಿದಾಗ 1 ಕ್ವಿಂಟಾಲ್ ಭತ್ತಕ್ಕೆ ರೈತರಿಗೆ ಸಿಗ್ತಾ ಇರುವಂತದ್ದು ಕೇವಲ 50 kg ಅಕ್ಕಿ. 1 ಕ್ವಿಂಟಾಲ್ ಭತ್ತ ಬೆಳೆದು ಕೊಟ್ರೆ 50 kg ಅಕ್ಕಿ ಕೊಡ್ತಾ ಇದ್ದಾರೆ. ಇನ್ನು ಉಳಿದಿದ್ದೆಲ್ಲ ರೈಸ್ ಮಿಲ್ಗಳಿಗೆ ಉಳಿದಿದ್ದೆಲ್ಲ ಲಾಭ. ತೌಡಿಂದ ಇಟ್ಕೊಂಡು ಉಳಿದ ಅಕ್ಕಿ ಏನಿದೆ 50 kg ಬಿಟ್ಟು ಇನ್ನು ಅಕ್ಕಿ ಏನು ಬರ್ತಾ ಇದೆ ಅದೆಲ್ಲದನ್ನು ಕೂಡ ರೈಸ್ ಮಿಲ್ ಅವರು, ರೈತರ ಲಾಭ ಏನಿದೆ ಅದನ್ನ ರೈಸ್ ಮಿಲ್ ಅವರು ಮಾಡ್ಕೊತಾ ಇದ್ದಾರೆ. ಇದು ಅತ್ಯಂತ ಏನ್ ಹೇಳ್ತಾರೆ, ಒಂದು ಸಾರಾಸಗಟಾಗಿ ಯಾವುದೇ ಭಯ ಇಲ್ಲದೆ ಕಾನೂನು ಬಾಹಿರ ಚಟುವಟಿಕೆ ರೈಸ್ ಮಿಲ್ ಅವರು ಮಾಡ್ತಾ ಇದ್ದಾರೆ. ರೈತರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಕ್ ಹೋದ್ರೆ ಅಥವಾ ಧ್ವನಿ ಎತ್ತದಕ್ಕೆ ಹೋದ್ರೆ, ನಿಮಗೆ ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗ್ತಾ ಇದೆ ಅನ್ನುವಂತಹ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ರೈತರು ಅಸಹಾಯಕರಾಗಿ KRS ಪಕ್ಷದವ್ರ ಹತ್ರ ಬಂದಿದ್ದಾರೆ. ಕಿಸಾನ್ ಕೃಷಿ ರಕ್ಷಣಾ ಸಂಘದವರು ನಮಗೆ ಈ ವಿಚಾರದ ಬಗ್ಗೆ, ಸುಕೀರ್ತಿ ಅವರ ನೇತೃತ್ವದ ತಂಡ ಅವರು ನಮಗೆ ಈ ವಿಚಾರದ ಬಗ್ಗೆ ತಿಳಿಸಿದಾಗ ನಾವು ಇದನ್ನ ನಮ್ಮ ಕಡೆಯಿಂದ ಸ್ವಲ್ಪ ರಿಸರ್ಚ್ ಮಾಡಿದಾಗ ನಮ್ಮ ಗಮನಕ್ಕೆ ಬಂತು. ನಿಮಗೆ ಒಂದು ಡೀಟೇಲ್ ನಾನು ಹೇಳ್ಬಿಟ್ಟು ಅದಾದ್ಮೇಲೆ ಅವರಿಗೆ ವರ್ಗಾಯಿಸ್ತೀನಿ. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಭತ್ತನ ತಗೊಳ್ತಾರೆ, ಫಾರ್ ಎಕ್ಸಾಂಪಲ್ 23 ರೂಪಾಯಿಗೆ ತಗೊಳ್ತಾರೆ ರೈಸ್ ಮಿಲ್ ಅಲ್ಲಿ. ರೈತರು ಏನ್ ಮಾಡ್ತಾರೆ, ಭತ್ತ ಮಾರ್ಬಿಟ್ಟು ತುಂಬಾ ಜನ ವಾಪಸ್ ಹೋಗ್ತಾರೆ. ಅವ್ರು ಅಕ್ಕಿ ಬೇಡ ನಮ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರು ಭತ್ತ ತಗೊಳ್ಳುವಂಥದ್ದು ಅವ್ರು ಮಾಡ್ತಾ ಇದ್ದಾರೆ. ಉಳಿದಿದ್ದು ಒಂದ್ ವೇಳೆ ರೈತರು ಅಕ್ಕಿ ಬೇಕು ಅಂತ ಕೇಳಿದಾಗ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, 23,000 ಲೆಕ್ಕ ಹಾಕ್ಬಿಟ್ಟು ಮಾರ್ಕೆಟ್ ರೇಟ್ ಏನಿದೆ ರೈಸು ಅದ್ರಲ್ಲಿ ಒಂದು 2-3 ರೂಪಾಯಿ ಕಮ್ಮಿ ಮಾಡ್ದಂಗೆ ಮಾಡಿ ರೈಸ್ ಮಾರ್ಕೆಟ್ ರೇಟ್ ಹಾಕ್ಬಿಟ್ಟು ಆ ಲೆಕ್ಕಕ್ಕೆ ರೈಸ್ ನ ವಾಪಸ್ ಕೊಡ್ತಾ ಇದ್ದಾರೆ. ನೀವು ಅದನ್ನ ಲೆಕ್ಕ ಹಾಕಿ ನೋಡಿದಾಗ, ನಾನು ಇದರಲ್ಲಿ ಕ್ಲೀನ್ ಆಗಿ ಬರ್ದಿದ್ದೀನಿ ಪತ್ರಿಕಾ ಟಿಪ್ಪಣಿಲಿ, ಲೆಕ್ಕ ಹಾಕಿ ನೋಡಿದಾಗ ರೈತರಿಗೆ ಬರೋದು ಅರ್ಧಕ್ಕರ್ಧ 50 kg. 100 kg ಭತ್ತ ಕೊಟ್ರೆ ರೈತರಿಗೆ ಸಿಗೋದು 50 kg. ಅವ್ರು ಹಾಕೋ ರೈಸ್ ರೇಟ್ ಲೆಕ್ಕಕ್ಕೆ ನೀವು ವಾಪಸ್ ತಗೊಂಡ್ರೆ ನೋಡಿದ್ರೆ, ಸೊ ಇದು ಸಾರಾಸಗಟಾಗಿ ನಡೀತಾ ಇರುವಂತದ್ದು. ಆಮೇಲೆ ಇನ್ನೊಂದೇನಂದ್ರೆ, ತುಂಬಾ ಕಡೆ ಯಾವ ಅಕ್ಕಿನ ಕೊಟ್ಟಿರ್ತೀವಿ, ಯಾವ ಭತ್ತನ ಕೊಟ್ಟಿರ್ತೀವಿ, ಅದರ ಅಕ್ಕಿಯನ್ನು ವಾಪಸ್ ಕೊಡೋದಿಲ್ಲ. ಯಾವುದೋ ಬೇರೆ ಕಳಪೆ ಗುಣಮಟ್ಟದ್ದು, ಇನ್ನೊಂದು ಯಾವುದೋ ಬೇರೆ ಮೊದಲೇ ಮಾಡ್ಕೊಂಡಿಟ್ಟಿರುವಂತದ್ದು, ಅದನ್ನ ರೈತರಿಗೆ ಅಕ್ಕಿ ವಾಪಸ್ ಕೊಡ್ತಾ ಇದ್ದಾರೆ. ಇದು ಒಂದು ವಿಷಯ. ಆಮೇಲೆ